ಇದು 300 ವರ್ಷಗಳ ಹಿಂದಿನ ಕಥೆ, ಯುರೋಪಿನ ಒಂದು ಹಳ್ಳಿಯಲ್ಲಿ ಶುರುವಾದ ಒಬ್ಬ ತೋಳ ಮಾನವನ ಕಥೆ. ಈ ಕಥೆ ಶುರುವಾಗೋದೇ ಕೆಲವರು ಒಬ್ಬ ಹೆಣ್ಮಗಳನ್ನ ಕಾಡಿನಲ್ಲಿ ಸಾಯೋಕ್ ಬಿಟ್ಟೋದಾಗ. ನೋಡಿ, ಒಂದು ರಾತ್ರಿ ಆ ಹುಡುಗಿಯನ್ನ ದಟ್ಟ ಕಾಡಿನ ಮಧ್ಯದಲ್ಲಿ ಎಸೆದು ಹೋಗ್ಬಿಡ್ತಾರೆ. ಆದರೆ ಅವರಿಗೆ ಗೊತ್ತಿರಲಿಲ್ಲ, ದೂರದಲ್ಲೇ ಒಂದು ತೋಳು ಎಲ್ಲವನ್ನೂ ನೋಡ್ತಿತ್ತು. ಅದು ಸಾಮಾನ್ಯ ತೋಳಾಗಿರ್ಲಿಲ್ಲ. ಅದು ಎಟರ್ನಲ್ ವುಲ್ಫ್, ಆ ಕಾಡಿನ ರಕ್ಷಕ. ಬೇಕಾದಾಗ ರೂಪ ಬದಲಿಸಬಲ್ಲ ಶಕ್ತಿ ಅದಕ್ಕಿತ್ತು. ಅವನ ಹೆಸರು ಜಾನ್, ಮತ್ತು ಪ್ರಾಣಿಗಳನ್ನ ಗುಣಪಡಿಸೋ ಅದ್ಭುತ ಶಕ್ತಿ ಅವನಲ್ಲಿತ್ತು. ಆ ದುಷ್ಟರು ಹೋದ ಮೇಲೆ ಜಾನ್ ಆ ಹುಡುಗಿ ಹತ್ರ ಹೋದ. ಅವಳಿಗೆ ತುಂಬಾ ಗಾಯಗಳಾಗಿದ್ವು. ತನ್ನ ಶಕ್ತಿಯಿಂದ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಅವಳ ಎಲ್ಲಾ ಗಾಯಗಳನ್ನ ಮಾಯ ಮಾಡಿದ. ಅವಳನ್ನ ಒಂದು ಸುರಕ್ಷಿತ ಗುಹೆಗೆ ಕರ್ಕೊಂಡು ಹೋಗಿ ಬೆಳಗಾಗೋವರೆಗೂ ಕಾವಲು ಕಾಯ್ದ. ಮರುದಿನ ಬೆಳಗ್ಗೆ ಆ ಹುಡುಗಿ ಎದ್ದು ಭಯದಿಂದ ಅಳೋಕೆ ಶುರು ಮಾಡ್ಲು. ಜಾನ್ ಅವಳನ್ನ ಸಮಾಧಾನ ಮಾಡ್ದ. ಅವಳ ಹೆಸರು ಜೇನ್. ತನ್ನ ಹಳ್ಳಿಯಲ್ಲಿದ್ದ ಮೂಢನಂಬಿಕೆಗಳ ವಿರುದ್ಧ ಅವಳು ಹೋರಾಡುತ್ತಿದ್ದಳು. ಅವರ ಸುಳ್ಳು ನಂಬಿಕೆಗಳನ್ನು ಬಯಲು ಮಾಡಿದ್ದಕ್ಕೆ ಹಳ್ಳಿಯವರೆಲ್ಲ ಸೇರಿ ಅವಳನ್ನ ಮಾಟೆಗಾತಿ ಎಂದ್ರು. ಒಂದು ದಿನ ಬೆಳಗ್ಗೆ ಮನೆಯಿಂದ ಬಲವಂತವಾಗಿ ಎಳೆದುಕೊಂಡು ಬಂದು ಮರಕ್ಕೆ ಕಟ್ಟಿ ಹಾಕಿದ್ರು. 3 ದಿನಗಳ ಕಾಲ ಇಡೀ ಹಳ್ಳಿಯೇ ಸೇರಿ ಅವಳಿಗೆ ಚಿತ್ರಹಿಂಸೆ ಕೊಡ್ತು. ಅವಳ ಮೇಲೆ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಟ್ಟು ಸತ್ತು ಹೋದ್ರು ಅಂದ್ಕೊಂಡು ಕಾಡಿಗೆ ಬಿಸಾಡಿದ್ರು. ಅವಳ ನೋವಿನ ಕಥೆ ಕೇಳಿ ಆ ಕಾಡಿನ ರಕ್ಷಕ ಜಾನ್ ಸಂಪೂರ್ಣವಾಗಿ ಬದಲಾಗಿ ಹೋದ. ಜಾನ್ ತನ್ನ ಇಡೀ ಜೀವನದಲ್ಲಿ ಯಾವತ್ತೂ ಅತ್ತಿರ್ಲಿಲ್ಲ. ಆದರೆ ಜೇನ್ ಕಥೆ ಕೇಳಿದ ಮೇಲೆ ಅವನ ಜೀವನದಲ್ಲೇ ಮೊದಲ ಬಾರಿಗೆ ಅವನ ಕಣ್ಣಲ್ಲಿ ನೀರು ಬಂತು. ಆದ್ರೆ ಹಳ್ಳಿಯ ಜನರಿಗೆ ಗೊತ್ತೇ ಇರ್ಲಿಲ್ಲ ಅವರ ಮೇಲೆ ಯಾವ ಆಪತ್ತು ಕಾಯ್ತಿದೆ ಅಂತ.